ನಮಸ್ಕಾರ ವೀಕ್ಷಕರೇ, ದೇಶಾದ್ಯಂತ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮ ಮುಗಿಲು ಮುಟ್ಟಿದೆ. ಇದೇ ಶುಭ ಸಂದರ್ಭದಲ್ಲಿ ಬೆಂಗಳೂರಿನ ತಿಲಕ್ ನಗರದಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ GBA ಆಕಾಂಕ್ಷಿ ಹಾಗೂ ಯುವ ಮುಖಂಡ ಇರ್ಫಾನ್ ಪಾಷಾ ಅವರ ನೇತೃತ್ವದಲ್ಲಿ ಅತ್ಯಂತ ವಿಜೃಂಭಣೆಯ ಸ್ವಾತಂತ್ರ್ಯ ದಿನಾಚರಣೆ ಮತ್ತು ಬೃಹತ್ ಸಮಾಜ ಸೇವಾ ಕಾರ್ಯಕ್ರಮ ಜರುಗಿತು. ಧ್ವಜಾರೋಹಣ. ಬೆಂಗಳೂರಿನ ತಿಲಕ್ ನಗರದಲ್ಲಿ ಆಯೋಜಿಸಲಾಗಿದ್ದ 80ನೇ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ BBMP ಹಾಗೂ GBA ಆಕಾಂಕ್ಷಿ ಇರ್ಫಾನ್ ಪಾಷಾ ಅವರು ರಾಷ್ಟ್ರಧ್ವಜಾರೋಹಣ ನೆರವೇರಿಸಿ ದೇಶದ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಿದರು. 2 ಆಂಬ್ಯುಲೆನ್ಸ್ ಲೋಕಾರ್ಪಣೆ. ಇದೇ ವೇಳೆ ಸಾರ್ವಜನಿಕರ ತುರ್ತು ಆರೋಗ್ಯ ಸೇವೆಗೆ ಅನುಕೂಲವಾಗುವಂತೆ ಇರ್ಫಾನ್ ಪಾಷಾ ಅವರು 2 ಹೊಸ ಆಂಬ್ಯುಲೆನ್ಸ್ ಸೇವೆಗಳನ್ನು ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ. ಬಡ ಮತ್ತು ಅಗತ್ಯವಿರುವ ಶಾಲಾ ಮಕ್ಕಳಿಗೆ ಬೆಂಬಲ ನೀಡುವ ಉದ್ದೇಶದಿಂದ ಕಾರ್ಯಕ್ರಮದಲ್ಲಿ 100 ವಿದ್ಯಾರ್ಥಿಗಳಿಗೆ ಉಚಿತವಾಗಿ ನೋಟ್ಬುಕ್ ಮತ್ತು ಶೈಕ್ಷಣಿಕ ಸಾಮಗ್ರಿಗಳನ್ನು ವಿತರಿಸಲಾಯಿತು. ಗಣ್ಯರ ಉಪಸ್ಥಿತಿ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಸ್ಥಳೀಯ ಪ್ರಮುಖ ನಾಯಕರು, ಸಮಾಜ ಸೇವಕರು ಹಾಗೂ 100 ಸಾರ್ವಜನಿಕರು ಭಾಗವಹಿಸಿ ಇರ್ಫಾನ್ ಪಾಷಾ ಅವರ ಈ ಜನಪರ ಮತ್ತು ಸಮಾಜ ಸೇವಾ ಕಾರ್ಯಕ್ಕೆ ಭಾರಿ ಪ್ರಶಂಸೆ ವ್ಯಕ್ತಪಡಿಸಿದರು. ನಮಸ್ಕಾರ. ಮೊದಲನೇದಾಗಿ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನ ಎಲ್ರಿಗೂ ರಾಜ್ಯದ ಜನರಿಗೆ ತಿಳಿಸಕ್ಕೆ ಬಯಸ್ತೇನೆ. ಇದೇ ಥರ ಇವತ್ತು ನಮ್ಮ ಜಯನಗರ ಕ್ಷೇತ್ರದಲ್ಲಿ ಹಲವಾರು ಕಡೆ ಇವತ್ತು ಧ್ವಜಾರೋಹಣೆ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ. ಇದ್ರ ಜೊತೆಯಲ್ಲಿ ಮಕ್ಕಳಿಗೆ, ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಸುಮಾರು 1000 ಮಕ್ಕಳಿಗೆ ನೋಟು ಬುಕ್ ವಿತರಣೆಗಳನ್ನು ಮಾಡಿದ್ದೀವಿ. ಇದ್ರ ಜೊತೆಯಲ್ಲಿ 2 ಆಂಬ್ಯುಲೆನ್ಸು ನಮ್ಮ ಟ್ರಸ್ಟ್ ಆದಂಥ MR ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಇವತ್ತು 2 ಆಂಬ್ಯುಲೆನ್ಸ್ ಅನ್ನು ಬಿಡುಗಡೆ ಮಾಡಿದ್ದೀವಿ. ಇದ್ರ ಮೂಲ ಉದ್ದೇಶ ಅವೇನಂತ ಹೇಳಿದ್ರೆ, ಇದು ಫ್ರೀ ಹೆಲ್ತ್ ಚೆಕಪ್. ಇದು ಇಂಟೆನ್ಷನು ಫ್ರೀ ಹೆಲ್ತ್ ಚೆಕಪ್ಪು. ಅದು BP ಚೆಕಪ್ ಮಾಡ್ಬೋದು, ಶುಗರ್ ಚೆಕಪ್ ಮಾಡ್ಬೋದು, ಜನರಲ್ ಬಾಡಿ ಚೆಕಪ್ ಮಾಡ್ಬೋದು. ಇದ್ರ ಜೊತೆಯಲ್ಲಿ ನಾವು ಒಂದು ಹಾಸ್ಪಿಟಲ್ ಜೊತೆಯಲ್ಲೂ ಟೇಪ್ ಆಗಿದ್ದೀವಿ. ಲೂಮಿ ಹಾಸ್ಪಿಟಲ್ ಅಂತೇಳ್ಬಿಟ್ಟು ಇಲಿಯಾಸ್ ನಗರಲ್ಲಿ ಹಾಸ್ಪಿಟ್ಲ್ ಇದೆ. ಏನಾದರೂ ಅಂಥ ಕ್ರಿಟಿಕಲ್ ಕಂಡೀಷನ್ ಏನಾದರೂ ಇದ್ದರೆ ಆ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ಚಿಕಿತ್ಸೆಯನ್ನು ಪಡೆಯಬಹುದು. ಸೊ ಇದೇ ಸಂದರ್ಭದಲ್ಲಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಜಯನಗರ ಕ್ಷೇತ್ರದ ಮುಖಂಡರು, ಹಿರಿಯರು, ಇವತ್ತು ನಾವೆಲ್ಲರೂ ಸೇರಿಬಿಟ್ಟು ಇವತ್ತು ಈ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸ್ತೀವಿ. ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯಂ ದೇವಸ್ಥಾನ ಹತ್ರ ಈ ಆಂಬ್ಯುಲೆನ್ಸ್ಗೆ ಪೂಜೆಯನ್ನು ಮಾಡಬೇಕಾದ ಉದ್ದೇಶದಿಂದ ಇವತ್ತು ಸುಬ್ರಹ್ಮಣ್ಯಂ ದೇವಸ್ಥಾನ ಹತ್ರ ಬಂದು ನಾವೆಲ್ಲರೂ ಸೇರಿಬಿಟ್ಟು ಪೂಜೆಯನ್ನು ಮಾಡ್ತಿದ್ದೀವಿ. ದೇವರು ಎಲ್ರಿಗೂ ಒಳ್ಳೆಯದಾಗಲಿ. ನಾವು ಈಗ ಮಾಡ್ತಿರೋದು ಉದ್ದೇಶ ಎಲ್ರಿಗೂ ಅನುಕೂಲ ಆಗಬೇಕಂತೇಳ್ಬಿಟ್ಟು ಆ ದೃಷ್ಟಿಯಿಂದ ಮಾಡ್ತಿರೋದು. ಸೊ ಈ ಸೇವೆಯನ್ನು ಎಲ್ಲರೂ ಉಪಯೋಗಿಸ್ಕೊಳ್ಬೇಕಂತೇಳ್ಬಿಟ್ಟು ಜಯನಗರ ವಿಧಾನಸಭಾ ಕ್ಷೇತ್ರದ मतदारರಿಗೆ ನಾನು ಮನವಿ ಮಾಡ್ತೀನಿ. अस्सलाम वालेकुम रहमतुल्लाहि व बरकातुहू। पहले 15 अगस्त के जो इंडिपेंडेंस डे है, इसकी मुबारकबाद देता हूँ मैं तमाम पूरे इंडिया के लोगों को। हर एक गली में, हर एक मोहल्ले में पूरे जने मिल को, हिंदू मुस्लिम जो भी हैं, हर एक रिलीजन के आदमी सब जने मनाना करको सब जने से गुजारिश कर रहा हूँ। आज 15 अगस्त के दिन हमारे MR चैरिटेबल ट्रस्ट के जो फाउंडर एंड चेयरमैन जो मुजीब भैया हैं, आज उनके तरफ से फ्री एम्बुलेंस की सर्विस डाल को ही। और एक एम्बुलेंस में आपको तुम ना BP हेल्थ चेकअप जो भी है वो फ्री में करा सकते हैं। और एक एम्बुलेंस से तुम्हें 100 किलोमीटर के अंदर खाएंगे तो भी फ्री ऑफ कॉस्ट है। तुम ना कोई भी इसमें क्या भी 1 रुपया नहीं लेते। ये आपको ना कौन से भी पॉलिटिक्स के पैसे नहीं, ये ज़ाती और मेहनत के पैसे से आज इन्हों ये एम्बुलेंस से करें। इंशाल्लाह आज 2 एम्बुलेंस हैं, आने वाले दिनों में इंशाल्लाह 4 भी हो सकती है, 10 भी हो सकती है। और जो भी अपना जो काम कर को ही हमारे आने वाले जो GBA इलेक्शन के जो कॉर्पोरेटर हैं इरफान भी, उनकी मेहनत माशाल्लाह ये एम्बुलेंस के अंदर बहुत सारी मेहनत लगी है। सब जने जो आने वाले इलेक्शन में सब जने इनको मिल को साथ दियो करो, सब जने से गुजारिश। ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಉದ್ದೇಶ ಏನಂದರೆ, ಬಡವರಿಗೆ ತುಂಬ ದಿವಸದಿಂದ ನಮ್ಮ ಮೊಹಮ್ಮದ್ ಇರ್ಫಾನ್ ಅವರು ಮತ್ತು ನಮ್ಮ ಅಣ್ಣ ಮುಜೀಬಣ್ಣವರು ಎಲ್ಲ ಈ ಸೇರಿ ಒಂದು ಚಾರಿಟಿ ಟ್ರಸ್ಟ್ ಓಪನ್ ಮಾಡಿ ಎಲ್ಲ ಬಡವರಿಗೂ ಒಳ್ಳೆಯದಾಗಬೇಕಂತ ಈ ಸ್ವಾತಂತ್ರ್ಯ ದಿನಾಚರಣೆಯಿಂದ 2 ಆಂಬ್ಯುಲೆನ್ಸನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಂದು ಸಂಧಿ ಹೋಗೋಕ್ಕೆ ಆಗಲ್ಲ, ಅದಕ್ಕೋಸ್ಕರ ಒಂದು ಚಿಕ್ಕ ಆಂಬ್ಯುಲೆನ್ಸು, ದೊಡ್ಡ ಆಂಬ್ಯುಲೆನ್ಸು. ಈ ಸಕ್ಕರೆ ಕಾಯಿಲೆ ಇರೋರು ಮತ್ತು
BP ಇರೋರಿಗೆ ಭಾರಿ ಕಷ್ಟ, ಹಾಸ್ಪಿಟ್ಲ್ ಗಂಟ ಹೋಗೋಕ್ಕಾಗಲ್ಲ. ಮನೆಗೂ ನಾವು ಹೋಗಿ ನಾವೆಲ್ಲ ವಾಲಂಟ್ರಿ ಆಗಿ ನಮ್ಮ ಮುಜೀಬಣ್ಣ ಮತ್ತು ಇರ್ಫಣ್ಣನ ಮತ್ತು ನಮ್ಮ ಸಹೋದರಗಳು ಇದ್ದಾರೆ ಮತ್ತು ನಮ್ಮ ದೇವಸ್ಥಾನದ ದೊಡ್ಡ ಅಧ್ಯಕ್ಷರುಗಳು ನಮ್ಮ ಜೊತೆಲಿದ್ದಾರೆ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಭಾವನೆ ಇಲ್ಲ. ನಮಗೆ ಎಲೆಕ್ಷನ್ ಬಂದರೂ ನಾವೆಲ್ಲ ಒಂದೇ ರೀತಿಯಲ್ಲಿ ಮುಜೀಬಣ್ಣ ಜೊತೆಲಿ ಇರ್ತೀವಿ. ಎಲೆಕ್ಷನ್ ಬಂದಿಲ್ಲ ಅಂದ್ರೂ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ನಾವು ಬಂದುಬಿಟ್ಟು ಎಲೆಕ್ಷನ್ ಬಂದಾಗ ಜಾತಿ ಭೀತಿ ಯಾವುದು ಮಾತಾಡಲ್ಲ. ನಾವು ಮುಸ್ಲಿಮ್ಸ್ ಇದ್ದೀವಿ, ಕ್ರಿಶ್ಚಿಯನ್ಸ್ ಇದ್ದೀವಿ, ಹಿಂದೂಗಳಿದ್ದೀವಿ. ತಿಲಕ್ ನಗರದಲ್ಲಿ ನಾವೆಲ್ಲರೂ ಅಣ್ಣ ತಮ್ಮದರಂತೆ ಜೀವಿಸ್ತಾ ಇದ್ದೀವಿ. ಈ ಸ್ವಾತಂತ್ರ್ಯ ದಿನಾಚರಣೆ ದೇಶದಲ್ಲಿ ಇದೇ ಥರ ನಾವು ಜೀವಿಸ್ತೀವಿ. ಅದೇ ಥರ ಒಂದೇ ಒಂದು ಮಾತು ಏನಂದರೆ, ಈ ಸಲ ನಮ್ಮ ಇರ್ಫಾನ್ ಅವರು ಈ ಇಂಡಿಪೆಂಡೆಂಟು ಮಾತ್ರ ಅಲ್ಲ, ನಮ್ಮ ಇರ್ಫಾನ್ ಅವರು ಭಾರೀ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಸಲ ಎಲೆಕ್ಷನ್ ನಿಂತಾಗ ನಾವೆಲ್ಲ ಒಗ್ಗೂಡಿ ಇವ್ರಿಗೆ ಕೆಲಸ ಮಾಡಬೇಕಂದ್ರೆ ನಾವು ಮನಪೂರ್ವಕವಾಗಿ ನಾವೆಲ್ಲ ಉದ್ದೇಶಪೂರ್ವಕವಾಗಿ ನಾವು ಬಂದಿದ್ದೀವಿ. ದಯವಿಟ್ಟು ದೇವರು ಸಹಾಯ ಮಾಡಿ ಮತ್ತು ಇಲ್ಲಿರೋ